JK ಭವನ ಉದ್ಘಾಟನೆ ಆಗಿ 2022ರಲ್ಲಿ ಉದ್ಘಾಟನೆ ಆಗಿದ್ದು. ಆನಂತರ ಪ್ರತಿ ವರ್ಷ ಫೆಬ್ರವರಿ 11ರಂದು ವಾರ್ಷಿಕೋತ್ಸವ ಮಾಡ್ತಾ ಇದೀವಿ. ಅದೇ ರೀತಿ ಈ ವರ್ಷ ಕೂಡ ಫೆಬ್ರವರಿ 11ನೇ ದಿವಸ ಇವತ್ತು ವಾರ್ಷಿಕೋತ್ಸವ ಶ್ರೀ ಕ್ಷೇತ್ರ ಕೈವಾರದಿಂದ ತಾತಯ್ಯನವರ ವಿಗ್ರಹ ತಂದು ಇಲ್ಲಿ ಅಭಿಷೇಕ ಮಾಡಿ, ಅಲಂಕಾರ ಮಾಡಿ, ಮಹಾಮಂಗಳಾರತಿ ಮಾಡಿ ಮತ್ತೆ ನಮ್ಮ ಕಾರ್ಯಕರ್ತರ ಒಟ್ಟಿಗೆ, ಮುಖಂಡರ ಒಟ್ಟಿಗೆ ಇವತ್ತು ಈ 4ನೇ ವಾರ್ಷಿಕೋತ್ಸವ ಕೂಡ ಆಚರಣೆ ಮಾಡ್ತೇವೆ. ನಮ್ಗೆ ಬಹಳ ಇದು ನಮ್ಮ ಕಾರ್ಯಕರ್ತರ ಮುಖಂಡರ ಜೊತೆಗೆ ಒಟ್ಟಿಗೆ ಈ ಸಂಭ್ರಮ ಮಾಡೋದು ನಮ್ಗೆ ಬಹಳ ಖುಷಿ ತಂದಿದೆ, ಸಂತಸ ತಂದಿದೆ. ಇವತ್ತು ಪೂಜೆಯಲ್ಲಿ ಕೂಡ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಒಳ್ಳೆ ಮಳೆಗಳಾಗಬೇಕು, ಒಳ್ಳೆ ಬೆಳೆಗಳಾಗಬೇಕು ಅಂತ ಏನು ಜನ ಜಾನುವಾರುಗಳಿಗೆ ಎಲ್ರಿಗೂ ಕೂಡ ಒಳ್ಳೆದಾಗಬೇಕು ಅಂತ ಹೇಳಿ ಇವತ್ತು ಪ್ರಾರ್ಥನೆಯನ್ನ ಸಲ್ಲಿಸಿದ್ದೆ. ಹೌದೌದು, ಈಗ NDA ಇದೆಯಲ್ಲ, NDA ಎಲ್ಲಾ ಚುನಾವಣೆ NDA ಜೊತೆಯಲ್ಲೇ ಹೋಗೋದು. ಅದು ಸ್ಥಳೀಯ ಚುನಾವಣೆ ಇರಲಿ, ಮುಂದೆ ಇನ್ನು 2 ವರ್ಷಕ್ಕೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ಇರಲಿ, ಇನ್ನು 3 ವರ್ಷಕ್ಕೆ ಬರ್ತಕ್ಕಂಥ ಲೋಕಸಭಾ ಇರಲಿ, ಎಲ್ಲ NDA ಜೊತೆಯಲ್ಲೇ ಹೋಗೋದು. ಯಾವುದೇ ಚುನಾವಣೆ ಬಂದ್ರು ಕೂಡ ನಾವು ಸಜ್ಜಾಗಿದ್ದೀವಿ, ರೆಡಿ ಇದ್ದೀವಿ. ಚುನಾವಣೆ ಘೋಷಣೆ ಆದ್ರೆ ನಾವು ರೆಡಿ ಇದ್ದೀವಿ. ನಮ್ಮ ಈಗ JK ಕೃಷ್ಣಾರೆಡ್ಡಿ ಕ್ಷೇತ್ರಕ್ಕೆ ಬಂದಾಗಿಂದ ಎಲ್ಲರ ಜೊತೆ ಕೂಡ ಆತ್ಮೀಯವಾಗಿದ್ದೀವಿ, ವಿಶ್ವಾಸದಿಂದ ಇದ್ವಿ. ಈಗ ಮೊನ್ನೆ ಚಿಮುಲ್ ಎಲೆಕ್ಷನ್ ಅಲ್ಲಿ ಕೂಡ ನಮ್ದು ಕಡಿಮೆ ಇದ್ರು ಕೂಡ ನಾವು ಗೆದ್ದಿದೀವಿ ಅಂದ್ರೆ ನಾವು ವಿಶ್ವಾಸದಿಂದ ಇದ್ದೀವಿ, ಜನರ ಹತ್ರ ವಿಶ್ವಾಸದಿಂದ ಇದ್ವಿ. ಹಾಗೆ ಕಾಂಗ್ರೆಸ್, BJP, JDS ಅಂತಿಲ್ಲ, ಎಲ್ಲರ ಜೊತೆಯಲ್ಲಿ 17 ವರ್ಷಗಳಿಂದ ಬಹಳ ವಿಶ್ವಾಸದಲ್ಲಿದ್ದೀವಿ, ಬಹಳ ವಿಶ್ವಾಸದಲ್ಲಿದ್ದೀವಿ. ಗೊತ್ತಿಲ್ಲ, ಅವ್ರು ನಿರ್ಧಾರ ಮಾಡ್ತಾರೆ. ಪಕ್ಷಕ್ಕೆ ಸೇರದಿರಲಿ, ಎಲ್ಲಾದ್ರೂ ಸಿಕ್ಕಿದಾಗ ಹಲೋ ಅನ್ನುವಂತ ಸಂಪ್ರದಾಯ ಇದೆಯಲ್ಲ, ಅದು ಬಹಳ ಒಳ್ಳೆ ಬೆಳವಣಿಗೆ, ಒಳ್ಳೆ ಸಂಪ್ರದಾಯ ಅದು.